ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು, ಶಾಸಕರು, ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ. ಒಬ್ಬ ಈ ದೇಶದಲ್ಲಿ, ರಾಜ್ಯದಲ್ಲ, ಈ ದೇಶದಲ್ಲಿ ಒಬ್ಬ ಅತ್ಯುನ್ನತ ನಾಯಕನ ವಿರುದ್ಧ ಮಾಡ್ತಾ ಇದ್ದಾರಲ್ಲ, ಕಿಡಿಗೇಳಿಗರ ಮಾತು. ಅದಕ್ಕೋಸ್ಕರ ಜನ ಬಂದಿರೋದು ಇದನ್ನ ವಿರೋಧ ಮಾಡೋಕ್ಕೆ. ಆದರೆ ಇದು ಕಾಂಗ್ರೆಸ್ ಪಾರ್ಟಿಯ ವಿಚಾರ. ಈ ಕಾಂಗ್ರೆಸ್ ಪಾರ್ಟಿ ವಿಚಾರಧಾರೆಗಾಗಿ ಈ ಜನಾಂಗ ಬಂದಿದ್ದೀವಿ. ಸಿದ್ದರಾಮಯ್ಯ ಅನ್ನೋರು ಒಂದೇ ಜಾತಿಯ ನಾಯಕರಲ್ಲ. ಸಿದ್ದರಾಮಯ್ಯ ಒಂದೇ ಜಾತಿ ನಾಯಕನಲ್ಲ. ಈ ದೇಶದಲ್ಲಿ ಎಷ್ಟು ಜನಾಂಗ ಇದ್ದಾರೆ ಅಷ್ಟು ಜನಾಂಗಕ್ಕೆ ಸಿದ್ದರಾಮಯ್ಯ ನಾಯಕ. ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ಪೀಠಾಲ ಪ್ರಹಾರ ಮಾಡ್ತಾ ಇದ್ದಾರೆ, ಮತ್ತೆ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದಾರೆ. ಒಬ್ಬ ಕೇಂದ್ರ ಸಚಿವರು ಇದು ಮಾಡೋದು ಸೂಕ್ತನಾ? ಒಂದು ಸಿದ್ದರಾಮಯ್ಯನವ್ರ ಹತ್ರ 4-5 ಮೆಡಿಕಲ್ ಕಾಲೇಜ್ ಇಲ್ಲ. ಸಿದ್ದರಾಮಯ್ಯನವ್ರ ಹತ್ರ 1-5-6 ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಸಿದ್ದರಾಮಯ್ಯನವ್ರ ಹತ್ರ ಹೋಟ್ಲ್ಗಳಿಲ್ಲ. ಸಿದ್ದರಾಮಯ್ಯನವ್ರ ಹತ್ರ ರೆಸಾರ್ಟ್ಗಳಿಲ್ಲ. ಸಿದ್ದರಾಮಯ್ಯನ ಹತ್ರ ಹುಡುಕೊಂಡ್ರೆ ಮೈಸೂರಲ್ಲಿ ಒಂದು ಮನೆ ಇದೆ. ದಯವಿಟ್ಟು ವಿಚಾರ ಮಾಡಿ. ಇವರನ್ನ ಮಾಡ್ತಾ ಇರೋದು ಸಿದ್ದರಾಮಯ್ಯನವರ ವಿರುದ್ಧ. ಯಾಕೆಂದರೆ ಒಬ್ಬ ಹಿಂದುಳಿದ ನಾಯಕ ಬಂದು 7 ವರ್ಷದ ಅಧಿಕಾರ, 2ನೇ ಬಾರಿ CM ಇದ್ದಾರೆ. 2ನೇ ಬಾರಿ ನಮ್ಮ ದೇವರಾಜ ಅರಸು ಅವರು ಇದ್ದಾರೆ, ಹೆಗ್ಡೆ ಅವರಿದ್ದಾರೆ. ಹಿಂದುಳಿದ ನಾಯಕ ಸಿದ್ದರಾಮಯ್ಯನವರು. ಇದು ಕುಮಾರಸ್ವಾಮಿ ಅವರ ಜಲಸ್, ಹೊಟ್ಟೆ ಉರಿಯ ಒಂದು ರಾಜಕಾರಣ ಅನ್ನೋದನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಸಿದ್ದರಾಮಯ್ಯನವರು ಕೀಳ್ಮಟ್ಟದ ರಾಜಕಾರಣ ಎಂದೂ ಮಾಡಿಲ್ಲ, ಎಂದೂ ಮಾಡಲ್ಲ, ಮಾಡೋದೂ ಇಲ್ಲ. ಅವರು ಕೀಳ್ಮಟ್ಟದ ರಾಜಕಾರಣ ಮಾಡಲ್ಲ, ಅಥವಾ ಹೊಟ್ಟೆ ಉರಿ ರಾಜಕಾರಣ ಮಾಡಲ್ಲ. ಯಾವುದೋ ಒಂದು ಸಣ್ಣ ಜನಾಂಗದಿಂದ ಹುಟ್ಟು ಬಂದಿರೋರು ಯಾರು? ಸಿದ್ದರಾಮಯ್ಯನವರು. ಇವತ್ತು ಅವ್ರನ್ನ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಂಥ ಕುಮಾರಸ್ವಾಮಿ ಅವರು, ಅವ್ರನ್ನ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಂಥ ಯಡಿಯೂರಪ್ಪನಂಥವರು ಇವತ್ತು ಜಾಥಾ ಮಾಡ್ತಾಯಿದ್ದಾರೆ. ಈಗ ಅಶೋಕ್ ಅವ್ರು ಮಾಡ್ತಾ ಇದ್ದಾರಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆ ಇದಿದೆ ಅದಿದೆ ಅಂತ. ಅವ್ರ ಆಸ್ತಿನ ನೋಡ್ಕೊಂಡು ಬನ್ನಿ, ಹೋಗಿ ಬೆಂಗಳೂರಲ್ಲಿ ಕೇಳಿ, ಅವ್ರ ಆಸ್ತಿ ವಿವರಣೆ ಕೇಳಿ, ಕೊಡಲಿ ಅವರು. ಇದು ನಾವು ಹೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವ್ರು ಉಳಿವಿಗಾಗಲ್ಲ. ಕಾಂಗ್ರೆಸ್ಸನ್ನು ಕಿತ್ತಾಕಬೇಕು ಅಂತ ಇದ್ದಾರಲ್ಲ, ಅವ್ರ ವಿರುದ್ಧ ನಾವು ಮಾಡ್ತಾ ಇರೋದು ಒಂದು ಧರಣಿಗಳು.